ಗವರ್ನರ್ ಆಫೀಸು ಬಿಜೆಪಿ ಕಚೇರಿ ಆಗಲಿಕ್ಕೆ ಗವರ್ನರ್ ಬಿಟ್ಕೊಡಬಾರ್ದು ಎಲ್ಲ ಸಮಯದಲ್ಲೂ ಕೂಡ. ಇದು ದಿಲೀಪ್ ನಾನು ಅಂದರೆ ಇದು ನಿಮ್ಮನ್ನು ಕೇಳ್ಬಿಡ್ತೀನಿ ಫಸ್ಟು. ಇಲ್ಲಿ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ದ್ವೇಷ ಭಾಷಣ ಅಂದ ತಕ್ಷಣ ಈ ಬಿ ಜೆ ಪಿಗರು ಆರ್ ಎಸ್ ಎಸ್ನವರು ನೀವ್ಯಾಕೆ ಮೈ ಮೇಲೆ ಹೇಳ್ಕೊಂಬಿಟ್ರಿ, ನಮಗೆ ಮಾಡಿದ್ದಾರೆ ಇದನ್ನು ಅಂತ ಯಾಕೆ ಅನ್ಸ್ಬಿಡ್ತು? ನೀವು ಒಪ್ಕೊಂಡಂಗೆ ಅದು ದ್ವೇಷ ಭಾಷಣ ನಾವೇ ಇದ್ದಿದ್ದು ಈ ಕ್ಯಾಟಗರಿಯಲ್ಲಿ, ನಮಗೆ ಹೊಡೆದಿರೋ ಬಾಣ ಇದು? ಖಂಡಿತ ಇಲ್ಲ ಸರ್. ಅದು ಯಾಕೆಂದರೆ ನಾವು ಹೇಳೋವಂಥದ್ದು ಯು ಕಾಂಟ್ ಪೊಲೀಸ್ ದ ಮೈಂಡ್ ಆಫ್ ದ ಪೀಪಲ್ ಅಂತ ನಾ ಹೇಳುವಂಥದ್ದು ಇಲ್ಲಿ ಯಾವ ಒಂದು ಯಾವ ಒಂದು ಬಿಲ್ಲೇನ ಪ್ರವೋಕ್ ಮಾಡಂಗಿಲ್ಲ ಜನಗಳ ಮೈಂಡನ್ನು, ಜನಗಳ ಮೈಂಡನ್ನು ಪ್ರವೋಕ್ ಮಾಡಂಗಿಲ್ಲ, ಪೊಲೀಸಿಂಗು ಮಾಡಂಗಿಲ್ಲ ಸರ್, ಅಲ್ಲಿ ಪೊಲೀಸಿಂಗು ಮಾಡಂಗಿಲ್ಲ. ಹಾಗಾದ್ರೆ ಈ ಬಿಲ್ಲು ಸದನದಲ್ಲಿ ಚರ್ಚೆ ಆಗ್ಬೇಕಾದಾಗ ಎಷ್ಟು ಅವರ್ ಚರ್ಚೆ ಆಯ್ತು ಸರ್? ಇದು ಎಷ್ಟು ಅವರ್ ಚರ್ಚೆ ಮಾಡಕ್ಕೆ ರೆಡಿ ಇದೀವಿ ಅಂತ ಎಲ್ಲರೂ ಹೇಳಿದ್ರೆ, ಪರಮೇಶ್ವರ್ ಎಲ್ಲರೂ ನಾನು ರೆಡಿ ಇದೀನಪ್ಪ ಸದನಕ್ಕೆ ಬರಲಿ, ಬರೀ ಮಾತುಗೋಸ್ಕರ ಸರ್. ಅದಲ್ಲಿ ಚರ್ಚೆಗೆ ಅವಕಾಶ ಹೇಳ್ಕೊಟ್ರು ಸರ್. ಅದಲ್ಲಿ ಚರ್ಚೆಗೆ ಅವಕಾಶ ಕೊಡದೇನೆ ತಮ್ಮ ನಂಬರ್ಸ್ ಇರೋದ್ರಿಂದ ಕೇಂದ್ರದಲ್ಲಿ ಎಲ್ಲ ಚರ್ಚೆ ನಡೆದು ಸುದೀರ್ಘವಾಗಿ ಚರ್ಚೆ ನಡೆದೇ ಎಲ್ಲ ಪಾಸ್ ಆಯ್ತಾವಲ್ಲ ಕೇಂದ್ರದಲ್ಲಿ, ಲೋಕಸಭೆಯಲ್ಲಿ. ಡೆಫಿನೆಟ್ ಆಗಿ ಸರ್ ಕುತ್ಕೊಬೇಕಲ್ಲ ಅವ್ರು ಬಂದಲ್ಲಿ. ನಾವೇನು ಸದನ ಬಿಟ್ಟು ಓಡೋಗಿಲ್ವ? ಮಿಸೈಲ್ ಎಲ್ಲ ಆರಿಸ್ತಾ ಇರ್ತೀರಲ್ಲ, ಏನು ಹೇಳಿದ್ರೆ ಮಿಸೈಲ್ ಆರಿಸ್ತಾ ಇರ್ತೀರಿ, ಸದನದಲ್ಲೇ ಆಗಿದ್ರಿ, ಸದನದಲ್ಲೇ ಇದ್ವಿ ಸರ್. ಅದಲ್ಲಿ ಚರ್ಚೆಗೆ ಅವಕಾಶ ಕೊಟ್ಟಿಲ್ಲ. ನಾ ಹೇಳುವಂತದ್ದು ಯಾವ್ದನ್ನ ನಾವು ಸರಿ ಅಂದ್ರೆ ಸರಿ ಇರೋದನ್ನ ಸರಿ ಅಂತ ಹೇಳಿದಕ್ಕೆ ಇವ್ರಿಗೆ ದ್ವೇಷ ಭಾಷಣ ಆಗುತ್ತೆ ಅನ್ನೋದನ್ನ ಇವ್ರು ವ್ಯಾಖ್ಯಾನಿಸಬೇಕಾಗುತ್ತೆ. ಸರ್ ನಾ ಕೇಳುವಂತದ್ದು ಈ ತರ ದ್ವೇಷ ಭಾಷಣದಂದಾಗ ನೀವು ಮುಸ್ಲಿಮರ ಮೇಲೆ ಏನೋ ಮಾತಾಡ್ತೀರಿ ಸ್ವಾಮಿ, ಏನೋ ಮಾತಾಡ್ತೀರಿ ನೀವು XYZ, ಅದು ದ್ವೇಷಪೂರಿತವಾಗಿ ಮಾತಾಡಿರ್ತೀರಿ, ಏನ್ ಮಾಡ್ಬೇಕು ನಿಮ್ಮನ್ನ ಹೇಳಿ ಅವಾಗ ಹೋಗ್ಲಿ, ಸಿಂಪಲ್ ಅವ್ರಿಗೂ ಅಷ್ಟೇ ಇರೋದು. ಆಗ ಇನ್ನೊಂದು ಎಕ್ಸಾಂಪಲ್ ಕೊಟ್ಬಿಡ್ತೀನಿ ಸರ್. ಇವಾನ್ ಡಿಸೋಜಾ ಅವರೇ ವಿಧಾನ ಪರಿಷತ್ ಸದಸ್ಯರು ಭಾರತದಲ್ಲಿ ಇಲ್ಲ ಕರ್ನಾಟಕದಲ್ಲಿ ಬಾಂಗ್ಲಾದೇಶ ತರ ಆಗಬೇಕು, ಗವರ್ನರ್ ಹೊರಗಾಕ್ಬೇಕು, ಈ ತರ ದಂಗೆಗಳಿರ್ಬೇಕು, ಇದು ಯಾವ್ದನ್ನ ಅದಕ್ಕೆ ವಿಧೇಯಕ ಮಾಡಿರೋದು. ಯಾವ ಮಾನಸಿಕತೆ ಈ ವಿಧೇಯಕದಲ್ಲಿ ಇದು ಈ ವಿಧೇಯಕದಲ್ಲಿ ಒಂದು ಬ್ರಾಕೆಟ್ ಹಾಕ್ಬಿಟ್ಟು ಐವಾನ್ ಡಿಸೋಜಾ ಹೊರತುಪಡಿಸಿ, ನಟರಾಜ್ ಗೌಡ ಹೊರತುಪಡಿಸಿ, ಯದುಕುಮಾರ್ ಹೊರತುಪಡಿಸಿ ಬರ್ದಿಲ್ವಲ್ಲ ಇದರಲ್ಲಿ, ಹಂಗೇನ ಬರ್ದಿದ್ರಾ? ಹೇಳಿದ್ರಲ್ಲ, ಅವ್ರ ಮೇಲೆ ಏನ್ ಕ್ರಮ ಆಯ್ತು ಸರ್? ಈ ರಾಜ್ಯಪಾಲರು ಇವಾಗ ರಾಜ್ಯಪಾಲ ಅಕ್ಸೆಪ್ಟ್ ಮಾಡ್ಬಿಟ್ಟಿದ್ರೆ ನಟರಾಜ್ ಗೌಡ ನಾನೇ ಕೇಳ್ತಾ ಇದ್ದೆ, ಐವಾನ್ ಡಿಸೋಜ್ ಒಂದ್ ನಿರ್ಧಾರ ನಿಮ್ದು, ಯದುಕುಮಾರ್ ಒಂದ್ ನಿರ್ಧಾರ ಮಾಡ್ತಿಲ್ಲ ಅಂತ ಹೇಳ್ತಿದ್ದೆ ಅವ್ರನ್ನ. ಇಸ್ ಇಟ್ ನಾಟ್ ಅಗೇನ್ಸ್ಟ್ ದ ಸ್ಟೇಟ್ ಸರ್? ಹ್ಞೂ ಸ್ವಾಮಿ, ಇದು ಕಾಯ್ದೆ ಯಾಕೆ ಬಿಡ್ಲಿಲ್ವಲ್ಲ? ಇದನ್ನೀಗ ಬಿಲ್ಲೆಲ್ಲ ಇದೆಯಲ್ಲ, ಇನ್ನು ಇವಾಗ ಬಹುಮತ ಇದು ಕಾಯ್ದೆ ಮಾಡ್ಕೊಂಡಿದ್ದಾರೆ ಸರ್. ಅದಲ್ಲಿ ಈ ಕಾಯ್ದೆ ಆಗಿಲ್ಲ, ರಾಜ್ಯಪಾಲರ ಅಂಕಿತ ಹಾಕ್ಬೇಕದಲ್ಲಿ. ಮೇಬಿ ಹ್ಯಾಸ್ ಗಾಟ್ ಸೆವೆರಲ್ ಕ್ವೆಶ್ಚನ್ಸ್, ಮೇಬಿ ಹ್ಯಾಸ್ ಗಾಟ್ ಸೆವೆರಲ್ ಕ್ಲಾರಿಫಿಕೇಶನ್ಸ್. ಗೋಲ್ಡನ್ ಆಪರ್ಚುನಿಟಿ ಬಿಟ್ಬಿಟ್ರಲ್ಲ ಐವಾನ್ ಡಿಸೋಜಾ ಅವರ ವಿಚಾರದಲ್ಲಿ ನೀವು. ಕಾಂಗ್ರೆಸ್ನವ್ರನ್ನ ಏನ್ ಮಾಡಿದ್ರು ಐವಾನ್ ಡಿಸೋಜಾ ಅವ್ರನ್ನ? ಇಟ್ ಈಸ್ ಅಗೇನ್ಸ್ಟ್ ದ ಸ್ಟೇಟ್. ಇದು ಸೆಡಕ್ಷನ್ ಕೇಸ, ಏನಂತ ರಾಜ ವಿರೋಧನ, ಯಾವ ವಿರೋಧದ ಬಗ್ಗೆ ಕರ್ನಾಟಕ ಬಾಂಗ್ಲಾದ್ರು ಹಿಂಗೆಗಳಿದ್ದಾರೆ, ನಿಮ್ಗೆ ಕೇರಳ ಪ್ರೇಮ, ಇದು ನಿಮ್ ನಾಯಕರು ಹೇಳ್ತಿರ್ತಾರಲ್ಲ, ಏನ್ ಮಾಡೋಣ ಅವ್ರನ್ನ? ಬೇರೆ ಭಾಷೆ ಅದನ್ನ ಪ್ರಥಮ ಭಾಷೆ ಅಂತ ಅನ್ಬಿಟ್ಟು ಕಾಸರಗೋಡು ಜಿಲ್ಲೆಯಲ್ಲಿ ಇದು ಮಾಡಿದ್ರಲ್ಲ, ನಮ್ಮ ಮುಖ್ಯಮಂತ್ರಿಗಳು ಏನು ಮಾತಾಡ್ಲಿಲ್ವಲ್ಲ ಸರ್? ಕನ್ನಡಿಗರ ಮೇಲೆ ದಮನ ಲೆಟರ್ ಬರ್ದಿದ್ದಾರೆ, ಉದ್ದದ ಬರ್ದಿದ್ದಾರೆ ಲೆಟರ್. ಯಾವಾಗಲೂ ಅದೇ ಬರೀತಾರೆ ಸರ್. ಅದಲ್ಲಿ ಆಕ್ಷನ್ ಯಾವ್ದಿದೆ? ದಿಲೀಪ್ ಕುಮಾರ್ ಅವರ ಈಗ ನನ್ನ ಪಾಯಿಂಟ್ ಏನಂತ ಹೇಳಿದ್ರೆ, ಈ ತರದ ವಿಚಾರದಲ್ಲಿ ತೀರಾ ಎಕ್ಸ್ಟ್ರೀಮಿಟಿಯೂ ಅಲ್ಲದ ಒಬ್ಬರ ಬಗ್ಗೆ ನಾನು ದ್ವೇಷ ಬಿತ್ತಬೇಕು ಅಂತ ಯೋಚನೆ ಬಂದಾಗ ಅದು ಕಡಿವಾಣವು ಬೀಳುವಂತಹ ಒಂದು ಮಿಡಲ್ ರೇಂಜಲ್ಲಿ ಬಿಲ್ ಇತ್ತು ಅಂತ ಅನಿಸ್ತಾ ಇಲ್ಲ. ಇದೇನೆಂದರೆ ಎಲ್ಲವನ್ನೂ ಟೋಟಲ್ ಆಗಿ ನೀವು ಸೋಷಿಯಲ್ ಮೀಡಿಯಾ ಒಂದು ಸಣ್ಣ ಪೋಸ್ಟ್ ಹಾಕ್ಬಿಟ್ಟು ನೀನು ದ್ವೇಷ ಮಾಡಿದ್ಯಾ ಅಂದರೆ ಮುಗಿದೋಯ್ತು, ನಾನು ದ್ವೇಷ ಮಾಡಿಲ್ಲ ಅಂತ ಅದನ್ನು ಹೇಳ್ತಕ್ಕಂಥ ಅವಕಾಶಗಳು ಇತ್ತ. ಇದರಲ್ಲಿ ಮಾಧ್ಯಮನೂ ಸೇರಿಸಿ ಹೇಳ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಈ ಬಿಲ್ಲಲ್ಲಿ ದೆರ್ ಇಸ್ ನೋ ಲಿಮಿಟ್, ಯಾವ ಒಂದು ಎಕ್ಸ್ಪ್ಲನೇಷನ್ ಕೂಡ ನೀವು ಇಲ್ಲ. ಕರೆಕ್ಟ್. ನೀವು ಅಕಸ್ಮಾತ್ ನೋಡಿದ್ರೆ ಒಳಗಡೆ ಹಾಕೊಂಡ್ಬಿಡ್ಬೋದು, ಹೋಗ್ಬಿಟ್ಟು ಕಳಿಸ್ಬಿಡ್ಬೋದು ಅವ್ರನ್ನ. ನೀನು ಅಂದರೆ ಒಬ್ಬ ತನಿಖಾಧಿಕಾರಿಯಾಗಿ ಅಥವಾ ಒಬ್ಬ ಪೊಲೀಸ್ ಆಗಿ ನಿನಗೆ ಅದು ಅನಿಸಿದ್ರೆ ದ್ವೇಷ ಭಾಷಣ ಅಂತ ನೀನು FIR ರಿಜಿಸ್ಟರ್ ಮಾಡು. ಇದು ಕಾಗ್ನಿಸಬಲ್ಲು, ನಾನ್ ಬೇಲಬಲ್ಲು. ಕರೆಕ್ಟ್. 1 ವರ್ಷ ಮಿನಿಮಮ್ ಇಂಪ್ರಿಸನ್ಮೆಂಟ್ ಇದೆ, 7 ವರ್ಷವರೆಗೂ. ಅಂದ್ರೆ ಇವಾಗ ನಾನು ಪಕ್ಷದ ಪ್ರಕಾರವಾಗಿ ಬಂದ್ರೆ, ಯಾವುದೇ ರಾಜಕೀಯ ಪಕ್ಷ ಬರಲಿ, ವಿರೋಧ ಪಕ್ಷದವರ ವಿರುದ್ಧ ಕೇಸ್ ರಿಜಿಸ್ಟರ್ ಮಾಡೋದು, ಅವರಿಗೆ ತೊಂದರೆ ಕೊಡೋದು, ಆಟ ಆಡ್ಸೋದು ಕೆಲವೊಂದು ಮಾಮೂಲಿಯಾಗಿ ಬಿಟ್ಟಿದೆ. ಅದೇ ಅಪರಾಧ ಏನಾರು ಅದೇ ಪಾರ್ಟಿಯವ್ರು ಮಾಡಿದ್ರೆ ಅದನ್ನು ತಡೆಯುವಂಥದ್ದು, ಅಥವಾ FIR ಮಾಡ್ದಲೇ ಇರುವಂಥದ್ದು, ಅಥವಾ ಇನ್ವೆಸ್ಟಿಗೇಷನ್ ಮಾಡ್ದಲೇ ಇರತಕ್ಕಂಥದ್ದು ಯಾವುದೇ ಪಕ್ಷ ಬರಲಿ ಬಂದಿದೆ. ಅಂದರೆ ಇವಾಗಿರ್ತಕ್ಕಂಥ ಪಕ್ಷ ಈ ಬಿಲ್ನ ಪಾಸ್ ಮಾಡಿದರೆ ಆಪೋಸಿಷನ್ ಪಾರ್ಟಿಯವ್ರದ್ದು ಏನೇ ಮಾತಾಡಿದ್ರು ಅದನ್ನು ಈ ವಿಧೇಯಕ ಇಟ್ಕೊಂಡು ಅದು ಥ್ರೆಟನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಭಾವನೆ ವಿರೋಧ ಪಕ್ಷಕ್ಕೆ ಬರುತ್ತೆ. ಕರೆಕ್ಟ್. ಅದೇ ವಿರೋಧ ಪಕ್ಷ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅವರೇ ಏನಾರು ಇದೇ ಬಿಲ್ ಪಾಸ್ ಮಾಡ್ಲಿಕ್ಕೆ ಹೋದರೆ, ಇವಾಗಿರ್ತಕ್ಕಂಥ ಆಡಳಿತ ಪಕ್ಷ ಏನು ವಿರೋಧ ಪಕ್ಷ ಆದರೆ ಅವರಿಗೂ ಕೂಡ ಇದೇ ಹೆದರಿಕೆ ಬರುತ್ತೆ. ಹಾಗಾಗಿ ಇವಾಗ ಏನು ಗವರ್ನರ್ ಹತ್ರ ಹೋಗಿದೆ, ಅವರು ಬಿಲ್ಲನ್ನು ಇನ್ನೂ ಅಪ್ರೂವ್ ಮಾಡಿಲ್ಲ, ಅದನ್ನು ವಾಪಸ್ ಕಳಿಸ್ತೀನಿ ಅಥವಾ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ವಾಪಸ್ ಯಾವ ಸಂದರ್ಭದಲ್ಲಿ ಕಳಿಸ್ಬೋದು? ಯಾವುದೇ ನಮ್ಮ ಎರಡು ಸದನ ಬಿಲ್ನ ಪಾಸ್ ಮಾಡಿ ಗವರ್ನರ್ಗೆ ಕನ್ಸೆಂಟಿಗೆ ಕಳಿಸಿದ್ರೆ
ಅವರು ಅದನ್ನು ಹಾಗೆ ಇಟ್ಕೊಳಂಗಿಲ್ಲ. ಓಕೆ, ಅವರು ಅದನ್ನು ಒಪ್ಕೋಬೇಕು. ಇಲ್ಲ ಒಪ್ಕೊಂಡಲೇ ರಾಷ್ಟ್ರಪತಿಗೆ ಅದನ್ನು ಮುಂದೆ ಫಾರ್ವರ್ಡ್ ಮಾಡ್ಬೋದು. ಇಲ್ಲ ಅಂತಂದರೆ ವಾಪಸ್ಸು ಸರ್ಕಾರಕ್ಕೆ ಕಳಿಸ್ಬೋದು ಕ್ಲಾರಿಫಿಕೇಷನ್ಗೋಸ್ಕರ. ಓಕೆ. ಸೊ ಕ್ಲಾರಿಫಿಕೇಶನ್ ಯಾವಾಗ ಬೇಕಾಗಿರುತ್ತೆ? ಇಫ್ ದರ್ ಇಸ್ ಎನಿ ಆಂಬಿಗ್ವಿಟಿ ವಿತ್ ಇನ್ ದಿ ಸೆಕ್ಷನ್ಸ್ ಪ್ರಾವಿಷನ್ಸ್, ಅಥವಾ ಆ ಆ್ಯಕ್ಟಿಂದ ಸಮಾಜದ ಜನಗಳಿಗೆ ಒಳಿತಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಆದರೆ. ಸತ್ಯವಾಗ್ಲೂ ನಮ್ಮ ಏನೇ ಕೇಸ್ ಆದ್ರೂ ಎಲ್ಲ ಕೇಸಸ್ಸು ಕೋರ್ಟಿಗೆ ಬರುತ್ತೆ, ಪೊಲೀಸ್ ಇನ್ವೆಸ್ಟಿಗೇಷನ್ಗೆ ಬರುತ್ತೆ. ಇದರಿಂದ ಈ ಕೋರ್ಟಿಗೆ ಬರ್ಡನ್ ಆಗುತ್ತೆ, ಆಯಿತಾ? ಲಾಯರ್ಗಳಿಗೆ ಸ್ವಲ್ಪ ಕೇಸ್ ಆಗ್ಬೋದು. ನೀವೇನೇ ಕಾನೂನು ಮಾಡಿ ಅದರಿಂದ ಜನಗಳಿಗೆ ತೊಂದರೆನೂ ಇದೆ, ಹಾಗೆ ಹೆಲ್ಪು ಕೂಡ ಇದೆ. ಆದರೆ ನೀವೊಂದು ಎಕ್ಸಾಂಪಲ್ ತಗೋತೀನಿ. ನೀವು ಇತ್ತೀಚೆಗೆ ವಿಜಯಲಕ್ಷ್ಮಿ ಅವ್ರ ಕೇಸ್ ನೋಡಿರ್ಬೋದು. ಅವರಿಗೆ ಇನ್ಸ್ಟಾಗ್ರಾಮಲ್ಲಿ ಅವಹೇಳನಕಾರಿ ಪದಗಳನ್ನ ಬಳಸಿರ್ಬೋದು. ರಮ್ಯಾ ಅವ್ರದ್ದು ನೀವು ಟ್ವೀಟ್ದು ಇದು ನೋಡಿರ್ಬೋದು. ಅದನ್ನು ಅವ್ರೇನೋ ದೊಡ್ಡವರು ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ದೂರು ಕೊಟ್ಟರು, ಅವರು ಆ್ಯಕ್ಟ್ ಮಾಡಿದ್ದಾರೆ. ನೀವು ನಾರ್ಮಲ್ ಯಾವುದೇ ಇನ್ಸ್ಟಾಗ್ರಾಮ್ ನೀವು ಅಕೌಂಟ್ ತೆಗೆದ್ಬಿಟ್ಟು ನೋಡಿ, ಅಲ್ಲಿ ಸಾವಿರ ಇರ್ತವೆ, ಮಾಡಲ್ಲ ಅವಾಗ ಸಾವಿರ ಇರ್ತವೆ. ಅಂದರೆ ಅವ್ನು ಡೈಲಿ ಕಂಪ್ಲೇಂಟ್ ಕೊಡ್ತಾನೆ ಇರಬೇಕು, ನೀವು FIR ರಿಜಿಸ್ಟರ್ ಮಾಡ್ತಾನೆ ಇರಿ, ಇನ್ವೆಸ್ಟಿಗೇಷನ್ ಮಾಡ್ತಾನೆ ಇರಬೇಕು. ಸೊ ದೇರ್ ಇಸ್ ನೋ ಎಕ್ಸ್ಪ್ಲನೇಷನ್ ಇನ್ ದಿ ಬಿಲ್. ನಟರಾಜ್ ಗೌಡ್ರೆ ತುಂಬ ತರಾತುರಿಯಲ್ಲಿ ಮಾಡಿಬಿಟ್ರ ಈ ಬಿಲ್ನ ಅಂತ. ಒಂದು ಅರ್ಜೆಂಟ್ಗೆ ಏನೋ ಒಂದು ಮಾಡಿಬಿಡೋಣ ಅಥವಾ ಇಶ್ಯೂ ಡೈವರ್ಟ್ ಮಾಡಿಬಿಡೋಣ. ತೀರಾ ಇನ್ಡೆಪ್ತ್ ಆಗಿ ಯಾವುದು ದ್ವೇಷ, ಯಾವುದು ದ್ವೇಷವಲ್ಲ, ಯಾವುದು ಲಿಂಗಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು. ಯಾರ್ದೇನೋ ಮಾತಿಗೆ ಬಂದು ಗಂಡಸನೇ ಏನು ಅಂದ್ಬಿಟ್ರೆ ಮುಗಿದೋಯ್ತು. ನೋಡಿ ಸ್ವಾಮಿ, ನಾನು ಲಿಂಗದ ಬಗ್ಗೆ ಮಾತಾಡ್ಬಿಟ್ಟು ಅವನು ದ್ವೇಷ ಹಾಕಿ ಜೈಲಿಗೆ ಅಂತ ಮಾಡ್ಬಿಡೋದಾ? ತುಂಬ ತರಾತುರಿಲ್ಲ ಆಯ್ತಾ? ಗಂಡಸನೇ ಏನು ಅಂದರೆ ಮುಗಿದೋಯ್ತು ಕತೆ. ಇಲ್ಲ ಏನಾಗಿದೆ ಅಂದರೆ, ಕಳೆದ ಒಂದು ದಶಕದಲ್ಲಿ ದ್ವೇಷ ಭಾಷಣ ಜಾಸ್ತಿ ಆಗಿದೆ. ಅಗ್ರಿ. ಧರ್ಮಗಳ ಮಧ್ಯೆ ಏನು ವಿಷ ಬೀಜ ಬಿತ್ತು ಅಂಥದ್ದು, ವಾಟ್ಸಪ್ ಯೂನಿವರ್ಸಿಟಿ ಮುಖಾಂತರ ಎಲ್ಲರಿಗೂ ಸ್ಪ್ರೆಡ್ ಮಾಡೋವಂಥದ್ದು, ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡೋವಂಥದ್ದು, ಇದು ಜಾಸ್ತಿ ಆಗ್ತಾ ಇದೆ. ನೀವು ದೇಶದಲ್ಲಿ ಎಷ್ಟು ಕಡೆ ಗುಂಪು ಹತ್ಯೆಗಳಾಗಿದ್ದು, ಯಾರೋ ಹಸು ಹಿಡ್ಕೊಂಡಿದ್ದು ರೈತನ್ನ ನೀನು ದನ ಕದೀತಿರೋ ಸಾಬಿ ಅಂತೇಳಿ ಹೊಡೆದ ಸಾಯಿಸಿದ್ದು, ಆಮೇಲೆ ಮನೆಯೊಳಗೆ ಅವ್ನು ಫ್ರಿಡ್ಜ್ ಒಳಗೆ ಏನು ಇಟ್ಕೊಂಡಿದ್ದಾನೆ ಅಂತೇಳಿ ಹೋಗಿ ನೋಡಿ ಫ್ರಿಡ್ಜ್ ತೆಗೆದು ನೋಡಿ ಅವ್ನು ಹೊಡೆದು ಸಾಯಿಸಿದ್ದು, ಈ ಥರ ಪ್ರಕರಣಗಳು ಭಾಳ ಆಗಿದ್ದಾವೆ ದೇಶದಲ್ಲಿ. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ BJPಯ ನಾಯಕರುಗಳು ಕರಾವಳಿ ಭಾಗದಲ್ಲಾಗ್ಬೋದು, ಚಿಕ್ಕಮಗಳೂರು ಭಾಗದಲ್ಲಾಗ್ಬೋದು, ಈಗೀಗ ಮಂಡ್ಯಗೂ ಎಂಟ್ರಿ ಕೊಟ್ಟಿದ್ದಾರೆ. ನೋಡಿ, ಕ್ರಿಮಿನಲ್ ಆಕ್ಟಿವಿಟಿ ಮಾಡುವಂಥ ಬೇರೆಯವರು ಅವ್ರನ್ನ ಆ ಕಿಡಿಗೇಡಿಗಳನ್ನ ಒಳಗಾಗ್ತಾರೆ. ಆದರೆ ಜನಪ್ರತಿನಿಧಿ ಆದಂಥವನು ಆ ಕಿಡಿಗೇಡಿಗಳ ಲೆವೆಲ್ಗೆ ಇಳಿದು ಹಿಂದೂ ಮುಸ್ಲಿಂ ಭಾಷಣ ಮಾಡುವಂಥದ್ದು, ಪ್ರಚೋದನೆ ಮಾಡುವಂಥದ್ದು, ಅದು ಸಹಿಸೋಕ್ಕಾಗಲ್ಲ, ಮಾಡಬಾರ್ದು. ಯಾಕಂದ್ರೆ ಆದರೆ BJP ಅದನ್ನು ಮಾಡುತ್ತೆ, ಕಂಟಿನ್ಯೂಸ್ ಆಗಿ ಮಾಡುತ್ತೆ. ಅದನ್ನೇ ತೆಗೆದುಕೊಂಡು ನೀವು ಅಕಸ್ಮಾತ್ ಕಾಂಗ್ರೆಸ್ನಲ್ಲೂ ಯಾರು ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನಿಸಿದರೆ, JDSನಲ್ಲೂ ಯಾರು ಮಾಡ್ತಿದ್ದಾರೆ ಅನಿಸಿದ್ರೆ, ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಸೌಹಾರ್ದತೆಯನ್ನು ಹಾಳು ಮಾಡ್ತಾರೆ ಅನಿಸಿದ್ರೆ, ಅವು ಬರುತ್ತೆ, ಏನೋ ದ್ವೇಷ ಭಾಷಣಕ್ಕೆ ಬರುತ್ತೆ. ಯಾರು ತನಿಖಾಧಿಕಾರಿಗಳಿರ್ತಾರೆ, ಸುಮ್ಮನೆ ಯಾರಿಗೋ ಒಂದು ಮಾತು ಬೈದ ಅಂದ ತಕ್ಷಣ ಅದನ್ನ ಇಂಪ್ಯಾಕ್ಟ್ ಸ್ವರೂಪ. ನಟರಾಜ್ ಗೌಡ್ರೆ, ಇವತ್ತಿಗೆ ಚರ್ಚೆ ಮಾಡಕ್ಕೆ ಹೇಳಕ್ ಚೆನ್ನಾಗಿದೆ. ನಾಳೆ ಯಾವ ತನಿಖಾಧಿಕಾರಿಗೆ ಯಾವ ಮನುಷ್ಯನ ಮೇಲೆ ಏನ್ ಕೋಪ ಇತ್ತು, ಅವನ ಆಪೋಸಿಟ್ ಇರೋನು ಯಾವ ಮಟ್ಟದಲ್ಲಿ ಅವನಿಗೆ ಅದನ್ನ ಗೈಡ್ ಮಾಡಿರ್ತಾನೆ ಗೊತ್ತಿಲ್ವಲ್ಲ. ಯಾವ ಕಾಯ್ದೆಗಳು ಬಂದಾಗಲೂ ಕೂಡ ಯಾರು ಹ್ಯಾಬಿಚುಯಲ್ ಅಫೆಂಡರ್ಸ್ ಇರ್ತಾರಲ್ಲ ಅವ್ರಿಗೆ ಆತಂಕಗಳಿರ್ತವೆ. ಇದೆಷ್ಟಲ್ಲಿ ಟಾಡಾ ಕಾಯ್ದೆ ಕೂಡ ಮಿಸ್ಯೂಸ್ ಆಗಿದೆ. ಟಾಡಾ ಕಾಯ್ದೆನೇ ಮಿಸ್ಯೂಸ್ ಆಗಿದೆ. ಈಗ UAPA ಆಗ್ತಾ ಇಲ್ವಾ? ಮತ್ತೆ UAPA ಈಗ ಆಗ್ತಾ ಇಲ್ವಾ? ಈಗ ನೀವು ತನಿಖೆನೇ ಮಾಡ್ದಲ್ಲೇ, ಏನೂ ಅದು ಪ್ರೊಸೀಡಿಂಗ್ಸ್ ಮಾಡ್ದಲ್ಲೇ, ಹೇಗೆ JNU ಹುಡುಗರನ್ನ ವರ್ಷಗಟ್ಟಲೆ ಇಟ್ಕೊಂಡು ಕನ್ಯಾಕುಮಾರಿ ಆಚೆಗೆ ಬಿಟ್ರಿ, ಯಾಕೆ ಬಿಟ್ರಿ ನೀವು? ಮತ್ತೆ ಯಾಕೆ ತನಿಖೆ ಮಾಡಿ ಏನಾದ್ರು ಒಳಗಡೆ ಯಾಕೆ ಶಿಕ್ಷೆ ಕೊಡ್ಸಿದ್ರಾ? ಇಲ್ಲ. ಈಗಲೂ ಕೂಡ ಕಾನೂನುಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು ಉತ್ತರ ಪ್ರದೇಶದಲ್ಲಿ, ದೆಹಲಿ ಅಂತ ಭಾಗದಲ್ಲಿ ನಡೀತಾ ಇದೆ. ಆದ್ರೆ ನಾನು ಹೇಳ್ತಿಲ್ಲ, ಎಲ್ಲೋ 1-2 ಪ್ರಕರಣಗಳನ್ನ ನೆನೆಸ್ಕೊಂಡು ನಾವು ಆ ಕಾಯ್ದೆ ಬೇಡ ಅಂತ ಹೇಳಕ್ಕಾಗಲ್ಲ. 1-2 ಪ್ರಕರಣಗಳನ್ನ ಇಟ್ಕೊಂಡು ಕಾನೂನು 99 ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಿದೆ, ಇದ್ರೊಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಲ್ಲ. ಅದು ಮತ್ತೆ ನೋಡಿ, ಈಗ ಹಂಗಂತ ಹೇಳಿ ನೀವು UAPA ತೆಗಿಲಿಕ್ಕೆ ಸಾಧ್ಯನಾ? ಅದು ನಾವು ಚರ್ಚೆ ಮಾಡ್ಬೇಕಾದ್ರು. ಟಾಡಾ ತೆಗೆದ್ರು, UAPA ತೆಗಿಲಿಕ್ಕೆ ಸಾಧ್ಯನಾ? ಈಗ IT ಆಕ್ಟ್ ಪ್ರಕಾರ 66, 67 ಏನು ಉಪಯೋಗಿಸ್ತಾರಲ್ಲ, ಅದು ತೆಗಿಲಿಕ್ಕೆ ಸಾಧ್ಯನಾ? ಏನು ಸೋಷಿಯಲ್ ಮೀಡಿಯಾ ಅವ್ನು ಬಿಡಿ ವಾಕ್ ಸ್ವಾತಂತ್ರ್ಯ, ಅವ್ನು ಸೋಷಿಯಲ್ ಮೀಡಿಯಾ ಹಾಕ್ಲಿ ಅಂತ ಸಾಧ್ಯನಾ? ಇಲ್ಲ. ಆದರೆ ಅದನ್ನು ಬಂದಾಗ ಬಹಳ ಜನ ಟೀಕೆ ಮಾಡಿದ್ರು, ನಮ್ಮ ವಾಕ್ ಸ್ವಾತಂತ್ರ್ಯವನ್ನು ಕಡಿವಾಣ ಆಗ್ತೀರ ನೀವು ಅಂತ ಟೀಕೆ ಮಾಡಿದ್ರು. ಈ ಕಾಯ್ದೆಗಳು ಬಂದಾಗಲ ಯಾರು ತಪ್ಪುಗಳನ್ನ ಮಾಡ್ತಿರ್ತಾರೆ ಅವ್ರಿಗೆ ಅಪೋಸ್ ಮಾಡ್ತಾರೆ, ಫಸ್ಟ್ ಅಪೋಸ್ ಮಾಡ್ತಾರೆ. ಫೈನ್ ಚರ್ಚೆ ಮತ್ತೆ ಮುಂದುವರಿಸ್ತೀನಿ.